ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ, ಬೆಳಗ್ಗೆನೇ ಬೇಗ ಎದ್ದು ಸೊ ಈಗ ಎಲ್ಲ ಮನೆಯೆಲ್ಲ ಕ್ಲೀನ್ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ಪೇಪರ್ ಓದೋವಂಥ ಅಭ್ಯಾಸ ದಿನಾಗಲೂ ಒಂದು 5-10 ನಿಮಿಷ. ಸೊ ಹಾಗಾಗಿ ಇವತ್ತು ಪೇಪರ್ ಓದ್ತಾ ಇದ್ದೀನಿ. ಯಾಕಂದರೆ ಇವತ್ತು ಸಂಡೇ ಆಗಿರೋದ್ರಿಂದ ಟಿಫನ್ ಏನು ಬೇಗ ಮಾಡೋವಂಥ ನೆಸೆಸಿಟಿ ಇರೋದಿಲ್ಲ. ಅಂದರೆ ಒಂದು 9:30 ಅಷ್ಟಲ್ಲಿ ಮಾಡಿದ್ರೆ ಸಾಕು. ಡೈಲಿ ಆದರೆ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ. ಸೊ 8 o'clockಗೆಲ್ಲ ಟಿಫನ್ ರೆಡಿ ಇರಬೇಕು. ಮೋದಿಯವರು ಕರೆ ಕೊಟ್ಟಿರೋದ್ರಿಂದ ಹಣದುಬ್ಬರದ ಏರಿಕೆ ಪರಿಣಾಮದಿಂದ ಚಿನ್ನದ ಬೇಡಿಕೆಯಲ್ಲಿ 70% ಕಮ್ಮಿ ಆಗಿದೆ ಅಂತೆ ಚಿನ್ನದ ಬೇಡಿಕೆ. ಸೊ ನೋಡಿ, ಇವತ್ತೊಂದು ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅಕ್ಕಿ ಮತ್ತು ಹೆಸರುಬೇಳೆ ಪೊಂಗಲ್ ಮಾಡೋಣ ಅಂತ ಹೇಳಿ. ಸೊ ಬಾಡಿ ಹೀಟ್ ಆಗಿದರೆ ತುಂಬ ಒಳ್ಳೆಯದು ಪೊಂಗಲ್ಲು. ಸೊ ಹಾಗಾಗಿ ಅಕ್ಕಿ ಮತ್ತು ಹೆಸರುಬೇಳೆನ ಈಗ ಒಂದು 5 ನಿಮಿಷ ನೆನೆಸ್ಕೊತಾ ಇದ್ದೀನಿ ತೊಳ್ಕೊಂಡು. ಸೊ ಆಮೇಲೆ ಕುಕ್ಕರ್ಗೆ ಕೂಗಿಸ್ಕೊಳ್ಳೋಣ. ನೀವು ಅಕ್ಕಿ ಎಷ್ಟು ಹಾಕ್ಕೊತಿರೋ ಹೆಸರುಬೇಳೆನೂ ಅಷ್ಟೇ ಹಾಕ್ಕೊಬೇಕು. ಅಕ್ಕಿ 1 ಗ್ಲಾಸ್ ಹಾಕ್ಕೊಂಡ್ರೆ ಹೆಸರುಬೇಳೆನೂ 1 ಗ್ಲಾಸೇ ಹಾಕ್ಕೊಬೇಕು. ಸೊ ಈಗ ನಾನು 4 ಜನಕ್ಕೆ ಅಂತ ಹೇಳಿ ಅಕ್ಕಿ 1 ಗ್ಲಾಸು, ಹೆಸರುಬೇಳೆ 1 ಗ್ಲಾಸು ಹಾಕ್ಕೊಂಡಿದ್ದೀನಿ. ಸೊ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡ್ರೆ ತೆಳು ಆದರೆ ತುಂಬ ಚೆನ್ನಾಗಿರುತ್ತೆ. ಸೊ ಈಗ ಇದನ್ನು ತೊಳ್ಕೊತೀನಿ ಒಂದು 3 ಸಲ. ನೋಡಿ, ಈಗ ನಾನು ಅಕ್ಕಿ ಮತ್ತು ಹೆಸರುಬೇಳೆ ನೀಟಾಗಿ ತೊಳ್ಕೊಂಡಿದ್ದೀನಿ. ಈ ರೀತಿ ಬಂದಿದೆ. ಸೊ ಬೇಗ ಕ್ವಿಕ್ಕಾಗೂ ಮಾಡ್ಕೊಬೋದು. ಅಕ್ಕಿ ಹೆಸರುಬೇಳೆ ಕೂಗಿಸ್ಕೊಂಬಿಟ್ರೆ 1-2 ಸಲ. ನೆಕ್ಸ್ಟ್ ಒಗ್ಗರಣೆ ಹಾಕ್ಕೊಂಡು ಇದಕ್ಕೆ ಜೊತೆಗೆ ಚಟ್ನಿ ಮಾಡ್ಕೊಳ್ಳೋದಷ್ಟೇ. ಈಗ ನೋಡಿ, ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಸೊ ನೆಕ್ಸ್ಟು ಇದು ಒಂದು ಚೊಂಬು ನೀರು, ಮತ್ತು ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ. ನೀವು ಲೋಟದಲ್ಲಿ ಮೆಷರ್ ಮಾಡ್ಕೊಂಡು ಹಾಕ್ಕೊತೀರಾ ನೀರು ಅಂದರೆ ಹಾಕ್ಕೊಬೋದು. ಸೊ ನಾನಿಲ್ಲಿ 2 ಲೋಟ, 1 ಲೋಟ ಅಕ್ಕಿ, 1 ಲೋಟ ಹೆಸರುಬೇಳೆಗೆ ಇಲ್ಲಿ 1 ಚೊಂಬು ನೀರು ಮತ್ತು ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಸೊ ಈಗ ಇದನ್ನು ಒಂದು 2 ವಿಷಲ್ ಕೂಗಿಸ್ಕೊಳ್ಳೋಣ. ಕುಕ್ಕರ್ ಇಟ್ಕೊಂಡಿದ್ದೀನಿ. ಸೊ ಒಂದು 2 ವಿಷಲ್ಲು ಕೂಗಿಸ್ಕೊಳ್ಳೋಣ. ಕುಕ್ಕರ್ ಕೂಗೋಷ್ಟರಲ್ಲಿ ನಾವು ಕಸ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ಮತ್ತು ಜೀರಿಗೆ, ಮೆಣಸು ಎಲ್ಲ ಹುರಿದು ಪುಡಿ ಮಾಡ್ಕೊಳ್ಳೋಣ. ಇದನ್ನೆಲ್ಲ ಒಗ್ಗರಣೆಗೆ ರೆಡಿ ಮಾಡ್ಕೊಂಡಿದ್ದೀನಿ ಚಟ್ನಿಗೆ. ಸೊ ಈಗ ಜೀರಿಗೆ ಹುರ್ಕೊಳ್ಳೋಣ, ಮೆಣಸು, ಜೀರಿಗೆ ಎಲ್ಲನೂ. ಸೊ ಜೀರಿಗೆ, ಮೆಣಸು ಹಾಗೇನೂ ಹಾಕ್ಕೋಬೋದು, ಬಟ್ ಮಕ್ಕಳು ಬಾಯಿಗೆ ಸಿಕ್ಕಿದ್ರೆ ಎಲ್ಲ ಉಗಿತಾರೆ, ಹಾಗಾಗಿ ಪುಡಿ ಮಾಡಿಬಿಡ್ತೀನಿ ಹುರಿದ್ಬಿಟ್ಟು. ನೀನು ಮಳೆ ಸೀಸನ್ ಸ್ಟಾರ್ಟ್ ಆಗ್ತಾ ಇದೆಯಲ್ವಾ, ಮಕ್ಕಳಿಗೆ ಕೆಮ್ಮು ನೆಗಡಿ ಎಲ್ಲನೂ. ಸೊ ಹಾಗಾಗಿ ಈ ಥರ ಮೆಣಸು ಜೀರಿಗೆ ಎಲ್ಲ ಹಾಕಿ, ಹಾಗಾಗಿ ಈ ಥರ ಮೆಣಸು ಜೀರಿಗೆ ಎಲ್ಲ ಹಾಕಿ ಮಾಡೋವಂಥದ್ದು ರೆಸಿಪಿ ಬ್ರೇಕ್ಫಾಸ್ಟು ತುಂಬ ಹೆಲ್ದಿಯಾಗಿರುತ್ತೆ. ಸೊ ಸ್ವಲ್ಪ ಕೆಮ್ಮು ಅದೆಲ್ಲ ಇದ್ದರೆ ಇದೆಲ್ಲ ಖಾರ ಅಲ್ವಾ, ಸೊ ಹೋಗುತ್ತೆ ಅಂತ. ಸೊ ನನ್ನನ್ನೆಲ್ಲ ಮಕ್ಕಳು ಪೊಂಗಲ್ ಇಷ್ಟಪಡ್ತಾರೆ. ಸೊ ಅಂದರೆ ಯಾವಾಗಲೂ ಮಾಡಲ್ಲ, ಸಂಡೇಸ್ ಅಷ್ಟೇ ಮಾಡ್ತೀನಿ ನಾನು. ಸೊ ಬೆಳಗ್ಗೆ ಹೊತ್ತು ಅಷ್ಟು ಅರ್ಜೆಂಟಾಗಿ ಮಕ್ಕಳು ಟಿಫನ್ ಎಲ್ಲ ತಿನ್ಕೊಂಡು ಹೋಗೋದಿಲ್ಲ. ಮಾಲ್ಟ್ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಲ್ವ, ಗಂಜಿ ಮಾಡಿಕೊಂಡು ಕುಡಿತಾರೆ. ಸೊ ಹಾಗಾಗಿ ಈಗ ಸಂಡೇಸು ಬಿಸಿ ಬಿಸಿ ತಿನ್ಬೋದಲ್ಲ, ಎಲ್ಲರೂ ಮನೇಲಿರ್ತೀವಿ ಅಂತ ಹೇಳಿ ಸೊ ಈ ರೀತಿ ಮಾಡ್ತೀನಿ. ಸೊ ಚೆನ್ನಾಗಿರುತ್ತೆ. ಜೀರಿಗೆ, ಮೆಣಸು ಮತ್ತು ಹೆಸರುಬೇಳೆ ಅಲ್ವಾ, ಅದು ತಂಪು, ಹಾಗಾಗಿ. ಸೊ ಸಾಕು, ಅಷ್ಟು ಆಫ್ ಮಾಡ್ಕೊಳ್ಳೋಣ ಸ್ಟವ್. ಇದೇ ಬಿಸಿಲಾಗುತ್ತೆ. ಸೊ ಹುರ್ಕೊಂಡು ಪುಡಿ ಮಾಡೋದ್ರಿಂದ ಒಂಥರ ಘಮ ಬರುತ್ತೆ ಹುರಿದ್ರೆ. ಮದುವೆ ಮನೆಯಲ್ಲಿ ಜೀರಿಗೆ, ಮೆಣಸು ಎಲ್ಲ ಹಾಗಾಗಿ ದಪ್ಪ ದಪ್ಪ ಉಂಡೆನೇ ಹಾಕ್ಬಿಟ್ಟಿರ್ತಾರೆ ಬಾಯಿಗೆ ಸಿಗೋ ಹಾಗೆ. ಸೊ ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ, ಒಬ್ಬೊಬ್ರಿಗೆ ಇಷ್ಟ ಆಗೋದಿಲ್ಲ. ಸೊ ಹಾಗಾಗಿ ನಾನು ಮಕ್ಕಳು ಅದೆಲ್ಲ ತೆಗೆದು ಬಿಡ್ತಾರೆ, ತಿನ್ನೋದಿಲ್ಲ. ಹಾಗಾಗಿ ಪುಡಿ ಮಾಡಿಬಿಟ್ಟು ಹಾಕ್ಬಿಡ್ತೀನಿ. ಅವಾಗ ಎಲ್ಲ ಮಿಕ್ಸ್ ಆಗಿರುತ್ತಲ್ಲ, ಗೊತ್ತಾಗೋದಿಲ್ಲ ಅವ್ರಿಗೆ, ತಿನ್ಕೊತಾರೆ. ಸೊ ಈಗ ಕುಕ್ಕರ್ ಕೂಗೋಷ್ಟರಲ್ಲಿ ಜೀರಿಗೆ, ಮೆಣಸು ಎಲ್ಲ ಹುರ್ಕೊಂಡಿದ್ದೀನಿ. ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಚಟ್ನಿಗೆ ಬೇಕಾಗಿ ತೆಂಗಿನಕಾಯಿ ಫ್ರಿಜ್ಜಲ್ಲಿ ಇತ್ತಲ್ವ, ಸೊ ಒಂದು 15 ಮಿನಿಟ್ಸು ಹೊರಗಡೆ ಇಟ್ಟರೆ ಅದು ಸ್ವಲ್ಪ ಕೋಲ್ಡ್ ಎಲ್ಲ ಹೋಗುತ್ತೆ. ಸೊ ಹಾಗಾಗಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆ ಹೊತ್ತು ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೊಂಬಿಡ್ಬೋದು. ಅಂದರೆ ರಜಾ ಇದ್ದಾಗ, ಮನೇಲಿದ್ದಾಗ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಆರದ ಮೇಲೆ ಗಟ್ಟಿ ಆಗ್ತಾ ಹೋಗುತ್ತೆ, ಯಾಕಂದರೆ ಹೆಸರುಬೇಳೆ ಹಾಕಿರ್ತೀವಲ್ಲ, ಹಾಗಾಗಿ. ಸೊ ಪೊಂಗಲ್ಲು ಈಸಿಯಾಗಿ ಮಾಡೋವಂಥದ್ದು, ಹೆಲ್ದಿಯಾಗಿರುತ್ತೆ ಕೂಡ. ಮೆಣಸು ಜೀರಿಗೆ ಎಲ್ಲ ಈಗ ಹಾಕ್ಕೊಂಬಿಡ್ತೀನಿ. ಹುರಿದಿರೋದ್ರಿಂದ ಅದು ಬೇಗ ಪುಡಿ ಆಗುತ್ತೆ. ನೋಡಿ, ಈ ಥರ ಕುಟ್ಟೋ ಕಲ್ಲಿರುತ್ತಲ್ವ, ಇದರಲ್ಲಿ ಮಿಕ್ಸಿ ಜಾರ್ಗೆಲ್ಲ ಏನೋ ಹಾಕೋದಕ್ಕೆ ಹೋಗಲ್ಲ, ಈ ರೀತಿ ಪುಡಿ ಮಾಡ್ಕೊಂಬಿಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಪುಡಿ ಆಯ್ತಲ್ಲ, ಮಿಕ್ಸಿ ಜಾರಲ್ಲಿ ಆಗೋ ಥರನೇ ಆಗಿದೆ. ಈ ಥರ ತರಿಯಾಗಿ ಮಾಡಿಕೊಂಡ್ರೆ ಸಾಕು, ಅಷ್ಟು ನುಣ್ಣಗೇನು ಪುಡಿ ಮಾಡೋವಂಥ ಅವಶ್ಯಕತೆ ಇರೋದಿಲ್ಲ. ಸೊ ಸ್ಮೆಲ್ಲಂತೂ ಸೂಪರಾಗಿದೆ. ಸೊ
ಸೊ ಈಗ ಇದೆಲ್ಲನೂ ಮಾಡ್ಕೊಂಡಿದ್ದೀನಿ. ಸೊ ಇದು ಒಗ್ಗರಣೆಗೆ ಸಾಸಿವೆ, ಎಣ್ಣೆ, ಕರಿಬೇವಿನ ಸೊಪ್ಪು, ಜೀರಿಗೆ, ಮೆಣಸು ಪುಡಿ ಮತ್ತು ಸ್ವಲ್ಪ ಕಾಯಿನ ತುರ್ಕೊತೀನಿ. ಕಾಯಿ ತುರಿದ್ಬಿಟ್ಟು ಹಾಕಿದ್ರೆ ಚೆನ್ನಾಗಿರುತ್ತೆ. ಸೊ ಒಬ್ಬೊಬ್ಬರು ಮೊಸರು ಹಾಕ್ಕೊತಾರೆ, ಬೇಕಂದರೆ ಹಾಕ್ಕೊಬೋದು, ಇಲ್ಲಾಂದರೆ ಬೇಡ. ಮೊಸರು ಹಾಕಿಲ್ಲ ಅಂದ್ರೂ ಚೆನ್ನಾಗಿರುತ್ತೆ. ಈ ರೀತಿ ಗ್ಯಾಸ್ ರಿಲೀಸ್ ಆಗುತ್ತೆ, ಯಾಕಂದರೆ ಹೆಸರು ಬೇಳೆ ಹಾಕಿದ್ದೀವಲ್ಲ, ಹಾಗಾಗಿ ನೀವೊಂದು ಪಾಯಸಕ್ಕಾದರೂ ಮಾಡಿ ಅಥವಾ ಈ ಥರ ಪೊಂಗಲ್ ಮಾಡಿದ್ರೂ ಇದೇ ರೀತಿ. ಸ್ವಲ್ಪ ಶುಂಠಿ ಜಜ್ಕೊಂಡಿದ್ದೀನಿ, ಒಂದು 7-8 ಗೋಡಂಬಿ ತೊಗೊಂಡಿದ್ದೀನಿ. ಇದೆಲ್ಲನೂ ಕರಿಬೇವಿನ ಸೊಪ್ಪೆಲ್ಲ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ. ಈಗ ಪಾತ್ರೆಗೆ ಸ್ವಲ್ಪ ತುಪ್ಪ, ಎಣ್ಣೆ 2 ಸೇರಿಸ್ಕೊಂಡಿದ್ದೀನಿ. ಈಗ ಗೋಡಂಬಿನ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಈಗ ತುಪ್ಪ ಮತ್ತು ಎಣ್ಣೆ 2 ಸೇರಿಕೊಂಡು ಗೋಡಂಬಿನ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಸಾಸಿವೆ ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಶುಂಠಿ ಹಾಕ್ಕೊತಾ ಇದ್ದೀನಿ ಜಜ್ಜಿರೋ ಅಂಥದ್ದು. ಹಸಿಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು ಎಲ್ಲ ಹಾಕ್ಕೊಂಡು ಹುರಿದಿರೋವಂಥ ಜೀರಿಗೆ, ಮೆಣಸು ಪೌಡರ್ನ ಹಾಕ್ಕೊತಾ ಇದ್ದೀನಿ. ಈಗ ಹಾಕ್ಕೊಂಡು ನೀಟಾಗಿ ಸಿಮ್ಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಬೇಕು. ಈಗ ಕೂಗಿಸಿರೋ ಹೆಸರುಬೇಳೆ ಮತ್ತು ಅಕ್ಕಿ ಸ್ವಲ್ಪ ಗಟ್ಟಿಯಾಗಿದ್ದರೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು. ಸೊ ನಾನೀಗ ಇಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ತೆಳು ಮಾಡ್ಕೊಂಡಿದ್ದೀನಿ. ನಂತರ ಈಗ ಒಗ್ಗರಣೆ ಹಾಕ್ಕೊಂಡಿದ್ದೀವಲ್ಲ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟ್ ಮಸಾಲೆ ಎಲ್ಲನೂ ನೀಟಾಗಿ ಅಕ್ಕಿ, ಬೇಳೆ ಮತ್ತು ಉಪ್ಪು, ಖಾರ ಎಲ್ಲ ನೀಟಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟು ರೆಡಿ ಆಗುತ್ತೆ ಪೊಂಗಲ್. ಲಾಸ್ಟಲ್ಲಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಪೊಂಗಲ್ ರೆಡಿ. ಬಿಸಿ ಬಿಸಿ ಪೊಂಗಲ್ಲು ಚಟ್ನಿ ಜೊತೆಗೆ ಸರ್ವ್ ಮಾಡಿದ್ದೀನಿ. ನೀವು ಒಂದ್ಸತಿ ಟ್ರೈ ಮಾಡಿ. ಥ್ಯಾಂಕ್ ಯು.